ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರೇವತಿಯವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ರೇವತಿಯವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಎಲ್ಲಿಂದ ಬಂದಿದ್ದೀರಾ ನೀವು? ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ಬೆಂಗಳೂರಾ? ಓಕೆ. ಬೆಂಗಳೂರಲ್ಲಿ ಯಾವ ಏರಿಯಾ ನಿಮ್ಮದು? ನಮ್ಮದು ಮಾಗಡಿ ರೋಡು, ತುಂಗಾನಗರ. ಓಕೆ, ತುಂಗಾನಗರ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಚೆನ್ನ ಮಸಾಲ ಮಾಡ್ತಿದ್ದೀನಿ. ಹೌದಾ? ಓಕೆ. ಈ ಚೆನ್ನ ಮಸಾಲ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಚೆನ್ನ ಮಸಾಲ ಮಾಡಲಿಕ್ಕೆ ಮೊದಲಿಗೆ ಕಾಬೂಲ್ ಕಡಲೆ ಮತ್ತು ಈರುಳ್ಳಿ, ಕೊತ್ತಂಬರಿ, ಜೀರಿಗೆ, ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ, ಸಾಂಬಾರು ಪುಡಿ ಅಂದರೆ ನಾವು ಹುಳಿ ಪುಡಿ ಅಂತ ಹೇಳ್ತೀವಿ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಅಚ್ಕಾರದ ಪುಡಿ, ಪುದೀನ ಸೊಪ್ಪು, ಇಂಗು ಮತ್ತು ಗರಂ ಮಸಾಲ, ಚಕ್ಕೆ, ಲವಂಗ, ಅರಿಶಿನ ಪುಡಿ, ಉಪ್ಪು, ಸಕ್ಕರೆ, ನಿಂಬೆಹಣ್ಣು ಮತ್ತು ಕರಿಬೇವು. ಓಕೆ, ಇದಿಷ್ಟು ಚೆನ್ನ ಮಸಾಲ ಮಾಡೋದಕ್ಕೆ ಶುರು ಮಾಡೋಣ ಅಲ್ಲ? ಶುರು. ಫಸ್ಟ್ ಏನು ಪಾತ್ರೆ ಬೇಕು? ನನಗೆ ಒಂದು ಬಾಣಲೆ ರೀತಿ. ಬಾಣಲೆನಾ? ಓಕೆ, ಬಾಣಲೆ ರೆಡಿ ಇಟ್ಟಿದ್ದೀವಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ಒಲೆ ಹಚ್ಕೊಳ್ತೀನಿ. ಎಣ್ಣೆ ಬೇಕಾ? ಹಾಂ, ಎಣ್ಣೆ ಬೇಕು. ಇದಿವಾಗ ಉತ್ತರ ಭಾರತ ಶೈಲಿನ? ಇದು ಇಲ್ಲ, ಉತ್ತರ ಭಾರತ ಶೈಲಿ. ಅದೇ ತರನೇ ಚೆನ್ನ ಮಸಾಲ ಅಂದ್ರೆ ಅವರು ಇನ್ನೂ ಅದಕ್ಕೆ ಬೇಕಾದಷ್ಟು ಈ ಆಮ್ಚೂರ್ ಪೌಡ್ರು ಎಲ್ಲ ಹಾಕ್ತಾರೆ. ಆದ್ರೆ ಇದು ಉತ್ತರ ಭಾರತದ ಅಡಿಗೆ, ಆದ್ರೆ ನಮ್ಮ ಶೈಲಿ. ನಿಮ್ಗೆ ಸ್ವಲ್ಪ ದಕ್ಷಿಣ ಭಾರತದ ಒಂದು ಏನದು ಟಚ್ ಕೊಟ್ಟಿದ್ದೀರಾ ಅದಕ್ಕೆ. ಓಕೆ, ಸರಿ. ಎಣ್ಣೆ ಎಷ್ಟು ತಗೋತಾ ಇದ್ದೀರಾ? ಎಣ್ಣೆ ಒಂದು 2-3 ಟೀ ಸ್ಪೂನ್. ಜಾಸ್ತಿ ಎಣ್ಣೆ ಏನು ಬೇಡ. ಸಾಮಾನ್ಯಕ್ಕೆ ಉತ್ತರ ಭಾರತದವರಾದ್ರೂ ಅವರೊಂದಷ್ಟು ಬೆಣ್ಣೆ ಹಾಕ್ತಾರೆ. ನಾವು ಇದಕ್ಕೆ ಬೆಣ್ಣೆ ಹಾಕ್ತಾ ಇಲ್ಲ. ಓಕೆ. ಈಗ ಇದಕ್ಕೆ ಜೀರಿಗೆ ಬೇಕು. ಜೀರಿಗೆ. ಮತ್ತೆ ನಿಮಗೆ ಗೊತ್ತಿತ್ತ, ನಾನು ಕೂಡ ಇವತ್ತು ಹಳದಿ ಬಣ್ಣದ ಸೀರೆ ಅಂತ, ನೀವು ಅದನ್ನೇ ಉಟ್ಕೊಂಡ್ ಬಂದಿದ್ದೀರಾ? ಇಲ್ಲ, ಹಾಗೆ ಗೊತ್ತಾಗದೆ. ಹಾ, ಆ ಥರನೇ ಹೇಳ್ತಾರಲ್ಲ. ಸರಿ. ಇದಕ್ಕೆ ಒಂದು ಅರ್ಧದಿಂದ 3/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೇನೆ. ಆ ಜೀರಿಗೆ ಒಂದು ಚೂರು ಘಮ ಬರುವಾಗ 1-2 ಚಿಟಿಕೆ ಇಂಗು ಹಾಕ್ತೀರಾ? ಓಕೆ, ಸರಿ. ಮತ್ತೆ ಒಂದು 4 ಹೆಸರು ಪುದೀನ ಹಾಕ್ತಾ ಇದ್ದೀನಿ. ಓಕೆ, ಹಾಕಿ. ಓಕೆ. ಇನ್ನೇನು ಬೇಕು ಹೇಳಿ, ಕೊಡ್ತೀನಿ. ಇದು ಆದ ನಂತರ ಒಂದು ಚಕ್ಕೆ ಬೇಕು. ಒಂದು 2. ಓಕೆ, ಜಾಸ್ತಿ ಹಾಕಲ್ಲ, ಪರಿಮಳಕ್ಕಷ್ಟೇ ಇದು. ಸರಿ. ಮತ್ತೆ ಲವಂಗನೂ ಅಷ್ಟೇ. ಓಕೆ, ಲವಂಗ ಸ್ಪೂನ್ ಬೇಕಾ? ಸ್ಪೂನ್ ಈಗಲೇ ಬೇಡ, ಮಸಾಲೆ ಹಾಕಿದ್ಮೇಲೆ ಆಮೇಲೆ ಹೆಚ್ಚಿರೋ ಈರುಳ್ಳಿ, ಕರಿಬೇವು ಹಾಕ್ತೀನಿ. ಆ ನಂತರ ಈರುಳ್ಳಿ ಹಾಕ್ತೀನಿ. ಸರಿ ಸರಿ. ಮತ್ತೆ ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ. ಎಷ್ಟು ಹಾಕಿದ್ರಿ ಈರುಳ್ಳಿ? ಇದು ಒಂದು 2 ಈರುಳ್ಳಿ ಹೆಚ್ಚಿದ್ದೀನಿ. ಸಾಕಾ? 1-1.5 ಈರುಳ್ಳಿ ಹಾಕಿದ್ದೀರಾ? ಸಾಕಾಗತ್ತಾ? ಆಮೇಲೆ ಹಸಿಮೆಣಸಿನ್ಕಾಯಿ, ಅದೊಂದು ಚಾಕು ಕೊಡಿ. ಓಕೆ, ಹಸಿಮೆಣಸು ನೀವು ಹಾಗೆ ಕಟ್ ಮಾಡಿ ಹಾಕ್ಬಿಡ್ತೀರಾ ಅಲ್ಲೇ? ಅಲ್ಲೇ. ಓಕೆ. ಮತ್ತೆ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಮನೆಯಲ್ಲಿ ನಾನು, ನಮ್ಮ ಯಜಮಾನ್ರು ಮತ್ತೆ ಮಗಳಿಗೆ ಮದುವೆ ಆಗಿದೆ. ಹೌದಾ? ಎಲ್ಲಿದ್ದಾಳೆ ಮಗಳು? ಮಗಳು ಬೆಂಗಳೂರನ್ನೇ ಇರೋದು. ಹೌದಾ? ಮಗ ಏನ್ ಮಾಡ್ತಾ ಇದ್ದಾರೆ? ಮಗ ಈ ಸತಿ 2nd PU ಇದ್ದಾನೆ. ಸೈನ್ಸ್ ತಗೊಂಡಿದ್ದಾನೆ. ಹೌದಾ? ಮತ್ತೆ ಇವರು ಮನೆಯವರು ಬಿಸ್ನೆಸ್ ಅಲ್ಲಿದ್ದಾರೆ. ಸೊ ಹಸಿಮೆಣಸು ಆಯ್ತು. ಮತ್ತೆ ಸ್ಪೂನು. ಓಕೆ. ಇದು ಈರುಳ್ಳಿ ಚೆನ್ನಾಗಿ ಹುರಿಬೇಕಲ್ವಾ? ಈರುಳ್ಳಿ ಚೆನ್ನಾಗಿ ಕೆಂಪನೆ ಆಗೋವರೆಗೂ ಹುರಿಬೇಕು. ಮತ್ತೆ ಅಡಿಗೆ ಇವಾಗ ನಿಮ್ದೇನೆ ಮನೇಲಲ್ವಾ? ಯಾವ ತರ ಅಡಿಗೆ ಎಲ್ಲ ಮಾಡ್ತೀರಾ? ಮನೆಯಲ್ಲಿ ಸಾಮಾನ್ಯಕ್ಕೆ ನಮ್ಮ ಶೈಲಿ ಮಾಡ್ತೀವಿ. ಬೇರೆ ದಿನಗಳಲ್ಲಿ, ಈ ಭಾನುವಾರದ ಹೊತ್ತು ಅಥವಾ ರಜಾ ದಿನಗಳಲ್ಲಿ ನಾರ್ತ್ ಇಂಡಿಯನ್ನೇ ಜಾಸ್ತಿ. ಅಂದ್ರೆ ಹೋಟ್ಲಿಗೆ ಹೋಗಲ್ಲ. ಹೋಟ್ಲಿಗೆ ಹೋಗೋದ್ರೆ ಯೂಶಲಿ ನೀವು ಹೇಳ್ದಂಗೆ ನಾರ್ತ್ ಇಂಡಿಯನ್ ತಿನ್ನೋದಕ್ಕೆ ಹೋಟ್ಲಿಗೆ ಹೋಗ್ತಾರೆ. ಅದು ಬೇಡ ಅಂದ್ಬಿಟ್ಟು ಟೊಮೆಟೊ. ಒಳ್ಳೇದು. ಸೊ ಅಡಿಗೆ ಮಾಡೋದ್ರ ಬಗ್ಗೆ ಆಸಕ್ತಿ ಇದೆಯಾ? ಅಡಿಗೆಗೆ ಆಸಕ್ತಿ ಇದೆ. ಸೊ ಹೊಸ ಅದೆಲ್ಲ ಟ್ರೈ ಮಾಡ್ತಾ ಇರ್ತೀರಾ? ಹೊಸದೆಲ್ಲ ಟ್ರೈ ಮಾಡ್ತೀವಿ. ಖಾನಾವಳಿ ನೋಡಿದ್ದೀರಾ? ಹಾಂ, ನೋಡ್ತೀವಿ. ಸಮಯ ಇದ್ದಾಗ ನೋಡ್ತೀವಿ. ಟೈಮ್ ಇದ್ದಾಗ. ಮತ್ತೆ ಏನು ಮಾಡ್ತೀರಾ ನೀವು? ಮತ್ತೆ ನಮ್ಮದು ಸ್ಕೂಲ್ ನಡೀತಾ ಇದೆ ಅಂದ್ರೆ ನೀವೇ ನಡೆಸ್ತೀರಾ? ನಾವೇ ಸ್ಕೂಲ್ ನಡೆಸ್ತಾ ಇದೀವಿ. ಒಂದು ಕಿಡ್ಸಿ ಅಂತ ಹೇಳಿ ಮಕ್ಕಳದು ಅಪ್ ಟು
UKG ವರೆಗೂ ಸ್ಕೂಲ್ ಇದೆ. ಓಕೆ, ನೀವೇನಾ ಮೇನ್ ಆಗಿ ನಾವೇ ನಡೆಸ್ತಾ ಇರೋದು. ಹೌದು. ಓಕೆ, ಹಾಗಾಗಿ ಸ್ವಲ್ಪ ಬಿಸಿ ಇರ್ತೀರಾ. ಫುಲ್ ಡೇ ಇರುತ್ತಾ ಅರ್ಧ ದಿನ? ಇಲ್ಲ, ಅದು ಅರ್ಧ ದಿನ. ಈ ವರ್ಷದಿಂದ ಶುರು ಮಾಡ್ತಾರೆ. ಇದಕ್ಕೆ ಇಷ್ಟು ದಿನಕ್ಕೆ ಮುಂಚೆ ಬೇರೆ ಬಿಸ್ನೆಸ್ ಅಲ್ಲಿ ಇದ್ವಿ. ಓಕೆ, ನೀವು ಒಬ್ರೇನಾ ಅಥವಾ ನಿಮ್ಮ ಮನೆಯವರು ಎಲ್ಲರೂ? ಇಲ್ಲ, ನಾನು ಮತ್ತೆ ನನ್ನ ಫ್ರೆಂಡ್ ಒಬ್ರು ಇಬ್ರು ಸೇರಿ ಈ ಸ್ಕೂಲ್ ಶುರು ಮಾಡಿದ್ವಿ. ಓಕೆ, ತುಂಬಾ ಸಂತೋಷ. ಒಂದು ಸ್ವಂತ ಬಿಸ್ನೆಸ್ ಮಾಡೋದಿದೆಯಲ್ಲ, ಅದೊಂದು ಖುಷಿ ಕೊಡುತ್ತೆ. ಏನಾಗುತ್ತೋ ಅಂತ ಗೊತ್ತಿಲ್ಲ, ಆದ್ರೂ ನಾವೇ ಮಾಡೋದು. ಇನ್ನೊಂದು ಯಾರ ಮರ್ಜಿನಲ್ಲೂ ಒಂದು ಇರೋಲ್ವಲ್ಲ. ಕರೆಕ್ಟ್. ನಮಗೇನ್ ಬೇಕೋ ಅದು ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಮಕ್ಕಳ ಜೊತೆ ಒಂದು ಈ ಸ್ಕೂಲ್ ಅಂದ್ಮೇಲೆ ಅದೊಂದು ಬೇರೆಯ ಒಂದು ಅನುಭವ. ನಮ್ದು ಸ್ಕೂಲ್ ಇತ್ತು, ಮುಂಚೆ ಇತ್ತು. ನಮ್ಮ ಅಜ್ಜಿ ಸ್ಕೂಲ್ ನಡೆಸ್ತಿದ್ರು. ಒಂದು 50 ವರ್ಷ ಸ್ಕೂಲ್ ರನ್ ಮಾಡಿದ್ರು. ಅವ್ರು ಯಾವುದೇ ರೀತಿ ಹಣ ಏನು ಮಾಡ್ಕೊಳ್ಳಿಲ್ಲ. 50 ವರ್ಷ ರನ್ ಮಾಡಿ ಏನು ಮಾಡ್ಲಿಲ್ಲ. ಅವ್ರು ಹೇಳೋರು ವಿದ್ಯಾದಾನಕ್ಕಿಂತ ಶ್ರೇಷ್ಠ ದಾನ ಇಲ್ಲ ಅಂತ. ಸೊ ಅದೇ ಇರಬಹುದು. ಒಂದು ಸೇವೆಯ ಇದ್ರಲ್ಲೇ ಮಾಡಿದ್ರು, ನೀವು ಕೂಡ ಅದನ್ನ ಮುಂದುವರಿಸಿ. ಅವ್ರಿಗೆ ಎಷ್ಟೋ ಜನ ಹೇಳಿದ್ರು ಇಂಗ್ಲಿಷ್ ಮೀಡಿಯಂ ಮಾಡಿ ಅಂತ. ಅವ್ರು ನಾ ಮಾಡಲ್ಲ, ನಾನು ಕನ್ನಡ ಮೀಡಿಯಂ ಅಲ್ಲ, ತೃಪ್ತಿ. ನಂಗೆ ಗೌರ್ಮೆಂಟ್ ಸಂಬಳ ಕೊಡ್ತಿದೆ, ಅದೇ ತೃಪ್ತಿ ಅಂತ. ಅಂದ್ರೆ ಇಂಗ್ಲಿಷ್ ಮೀಡಿಯಂ ಮಾಡಿ ಹಣ ಮಾಡಬಹುದು ಅವಕಾಶ. ಅವ್ರು ಹಣ ಮಾಡ್ಬೇಕನ್ನೋ ಉದ್ದೇಶ ಇದ್ದಿದ್ರೆ ಇವತ್ತಿನ ದಿನ ನಮ್ಮ ಮಕ್ಕಳಿಗೆ ಸೀಟ್ ಕೊಡಿ ಅಂತ ಇನ್ನೊಂದ್ ಕಡೆ ಕೇಳೋ ಅವಶ್ಯಕತೆ ಇಲ್ಲ. ಕೆಲವ್ರು ಹಾಗೆ ಸೇವಾ ಮನೋಭಾವದಿಂದ ಮಾಡ್ತಾರೆ. ಮೇ ಬಿ ನಿಮ್ಗೂ ಅದೇ ಒಂದು ಬಂದಿದ್ಯಾ ಅಂತ ಆ ತರ ನೀವು ಒಂದು ಶಾಲೆ ಓಪನ್ ಮಾಡ್ತಾ ಇದ್ದೀರಿ. ಮತ್ತೇನ್ ಬೇಕು? ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು, ಈ ಈರುಳ್ಳಿ ಒಂದು, ಮತ್ತೆ ಟೊಮೆಟೊ ಒಂದು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬೆಂದೋಗಿದೆ. ಈಗ ಇದನ್ನ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. 2 ಸ್ಪೂನ್ ಹಾಕಿದ್ರೆ 1 ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ಯಾಕೆಂದ್ರೆ ಸಾಮಾನ್ಯ ಕೆಲವರು ಬೆಳ್ಳುಳ್ಳಿ ಅರೋಮ ಇಷ್ಟಪಡಲ್ಲ, ಅಥವಾ ಕೆಲವರಿಗೆ ಶುಂಠಿ ಇಷ್ಟ ಆಗಲ್ಲ. ತುಂಬಾ ಅದು ಘಾಟ್ ಆಗ್ಬಿಡುತ್ತೆ, ಅದರದ್ದು ಜಾಸ್ತಿ ಆಗುತ್ತೆ. ಸೊ ಇವಾಗ ಚೆನ್ನಾಗಿ ಅದು ಹಾಕೊಂಡು ಹುರಿತಾ ಇದ್ದೀನಿ. ಈ ಟೊಮೆಟೊ ಆಲ್ಮೋಸ್ಟ್ ಪೂರ್ತಿ ಆಗೇ ಹೋಗಿದೆ, ಅದರಲ್ಲಿ ಏನು ಇಲ್ಲ, ಅಂಶ ಇಲ್ಲ, ನೀರಿನ ಅಂಶ ಎಲ್ಲ ಹೋಗಿದೆ. ಈಗ ನಾನು ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ತಂದಿದ್ದೀನಿ. ಅದನ್ನ ಒಂದು ಚೂರು ಕೈಯಲ್ಲಿ ಇದು ಮಸದು ಬಿಟ್ಟು ಹಾಕ್ತೀರಾ? ಸರಿ. ಸೊ ಅದನ್ನ ಹಾಕಿ ಅದ್ರ ಜೊತೆ ಚೆನ್ನಾಗಿ ಹುರಿಬೇಕಲ್ವಾ? ಹುರಿಬೇಕು. ಈಗ ಅದನ್ನ ಮ್ಯಾಶ್ ಮಾಡಿ ಅಂದ್ರೆ ಎಲ್ಲ ಜೊತೆ ಬೇಯಿಸಿದಿರಲ್ಲ ಆಲ್ರೆಡಿ ಅದನ್ನ. ನೀವು ಹೇಳಿದಾಗೆ ಬೇರೆ ಏನೇನೋ ಹಾಕೋದ್ಕಿಂತ ಆಲೂಗಡ್ಡೆ ಒಳ್ಳೇದೇ ಅಲ್ವಾ? ಒಳ್ಳೇದು, ಅದಕ್ಕಾಗಿ. ಬಟ್ಟೆ ಅಲ್ಲಿದೆ, ಕೈ ಒರೆಸ್ಕೊಳ್ಬೇಕಾ? ತಗೊಂಡು ಇನ್ನೇನು ಹಾಕೋಕ್ಕಿದೆ? ಈಗ ಅಚ್ಚ ಖಾರದ ಪುಡಿ. ಇದರಲ್ಲಿ 2ರಲ್ಲಿ ಅಚ್ಚ ಖಾರದ ಪುಡಿ ಯಾವುದು? ಇದು ಅಚ್ಚ ಖಾರದ ಪುಡಿ. ಎರಡು ಒಂದೇ ತರ ಕಾಣ್ತಾ ಇದೆ, ಅದಕ್ಕೆ ಕೇಳಿದೆ. ಸೊ ಈ ಚನ್ನ ಮಸಾಲ ಯಾರಿಗಿಷ್ಟ ಮನೆಯಲ್ಲಿ? ಮನೆಯಲ್ಲಿ ಮಗಳು ಮದುವೆ ಆಗೋಕ್ ಮುಂಚೆ ಅವಳು ಕಾಲೇಜಿಗೆ ತಗೊಂಡು ಹೋಗೋಳು. ವಾರದಲ್ಲಿ ಒಂದಿನ ಇರೋದು. ಈಗ ಮಗ. ಹೌದಾ? ಅಂದ್ರೆ ವಾರದಲ್ಲಿ ಒಂದಿನ ಮಾಡ್ತೀರಾ? ಮಾಡ್ತೀನಿ, ಅದು ಫೇವ್ರೇಟ್ ಆಗ್ಬಿಟ್ಟಿದೆ. ಇದು ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ, ಅದು ಕಲರ್ಗೋಸ್ಕರ, ಆ ಒಂದು ಬಣ್ಣ ಬರಲಿ. ಆಮೇಲೆ ಅದು ಸಾಂಬಾರ್ ಪುಡಿ. ಸಾಂಬಾರ್ ಪುಡಿ ಮನೆಯಲ್ಲೇ ಮಾಡಿದ್ದ? ಇದು ಮನೆಯಲ್ಲೇ ಮಾಡಿರೋದು. ಪುಡಿಗಳೆಲ್ಲ ಮಾಡ್ತೀರಾ? ಸಾಂಬಾರ್ ಪುಡಿ, ಸಾರಿನ ಪುಡಿ ಮನೆಯಲ್ಲೇ ಮಾಡ್ತೀರಾ? ಸಾಂಬಾರ್ ಪುಡಿ ಮಾಡುವಾಗ ಮೆಂತ್ಯದ ಹಿಟ್ಟು, ಚಟ್ನಿ ಪುಡಿ ಅದೆಲ್ಲ ಎಲ್ಲದು ಮಾಡ್ಕೊಂತೀರಾ? ಅಂಗಡಿದು ಹೋಟ್ಲಿಗೂ ಹೋಗಲ್ಲ, ಅಂಗಡಿಯಿಂದನೂ ತರಲ್ಲ? ಒಳ್ಳೆ ಒಂದು ಏನದು ಅದೊಂದು ಸಿದ್ಧಾಂತನ. ನಾವು ಹೋಟ್ಲಲ್ಲಿ ಹೊರಗಡೆ ಸುತ್ತಾ ಇದ್ವಿ, ಚೆನ್ನಾಗಿ ಹೋಟ್ಲ್ ಊಟ ತಿಂದ್ವಿ, ಹೊಟ್ಟೆ ಕೆಡಿಸ್ಕೊಂಡ್ವಿ. ಈಗ ಬುದ್ಧಿ ಕಲ್ತಿದೀವಿ. ಈಗ ಹೋಟ್ಲದ್ ಮಾಡ್ತೀನಲ್ಲ, ಹಾಗಾಗಿ ಮನೆಯಲ್ಲಿ ಅಗತ್ಯನೇ ಇಲ್ಲ, ಏನಿಲ್ಲ. ಅಲ್ಲ, ಇನ್ನೊಂದು ಹೋಟ್ಲಿಗೆ ಹೋದಾಗ ಅವ್ರು ಮಾಡೋ ರೀತಿ ನೋಡ್ಕೊಂಡ್ಬಿಟ್ಟಿರ್ತೀವಿ. ಸೊ 2ನೇ ಸರ್ತಿ ನಾವೇ ಮನೇಲಿ ಗೊತ್ತಾಗ್ಬಿಡುತ್ತೆ. ಅದು ಗರಂ ಮಸಾಲ. ಮತ್ತೆ ಕೆಲವ್ರಿಗೆ ರುಚಿ ನೋಡಿದ್ರೆ ಗೊತ್ತಾಗುತ್ತೆ ಅದ್ರಲ್ಲಿ ಏನೇನು ಇಂಗ್ರೀಡಿಯೆಂಟ್ ಇದೆ ಅಂತ. ನಿಮ್ಗೂ ಹಾಗೇನಾ? ಹೌದು, ತಿಂದ್ಬಿಟ್ರೆ ಗೊತ್ತಾಗುತ್ತೆ ಇದ್ರಲ್ಲಿ ಅದು ಹಾಕಿದ್ದಾರೆ. ಇವನ್ ಈಗ ಮನೆಯಲ್ಲಿ ಪನ್ನೀರ್ ಮಸಾಲ, ಪನ್ನೀರ್ ಟೀಕಾ ಎಲ್ಲ ಮನೇಲೆ ಮಾಡ್ತೀನಿ. ಇದು 1 ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ. ಗರಂ ಮಸಾಲೆ. ಯಾಕೆಂದ್ರೆ ಗರಂ ಮಸಾಲ ಕೆಲವ್ರು ಜಾಸ್ತಿ ಇಷ್ಟ ಆಗೋಲ್ಲ, ಹಾಗಾಗಿ ಇದು ಎಲ್ಲ ಹಾಕಿದಾಗ ಏನಾಗಿದೆ, ಎಣ್ಣೆ ಅಂಶ ಕಮ್ಮಿ ಆಗುತ್ತೆ, ಹೀರ್ಕೊಂಡ್ಬಿಡುತ್ತೆ. ಎಲ್ಲ ಮಸಾಲೆ ಹೀರ್ಕೊಂಡ್ಬಿಡುತ್ತೆ. ಈಗ ಇನ್ನೊಂದ್ ಚೂರು ಎಣ್ಣೆ ಹಾಕ್ತೀನಿ. ಸರಿ, ಅದು ನೋಡ್ಕೊಂಡು, ಯಾಕೆಂದ್ರೆ ಎಣ್ಣೆ ಜಾಸ್ತಿ ಆಗ್ಬಿಟ್ರೆ ಚೆನ್ನಾಗಿರೋಲ್ಲ, ಹಾಗಾಗಿ. ಸೊ ಈಗ ಎಲ್ಲಾ ಪದಾರ್ಥಗಳು ಮನೇಲಿ ಮಾಡೋದೇ ಕಲ್ತಿದ್ದೀರಾ ಹಾಗಾದ್ರೆ? ಅದೊಂದು ಖುಷಿನೇ. ಇಲ್ಲದೆ ಇದ್ರೆ ಅದ್ ಮತ್ತೆ ನಾವ್ ಅನ್ಕೊಳ್ಳೋದು ಹೋಟ್ಲಲ್ಲೇ ಮಾಡೋದು ಚೆನ್ನಾಗಿರುತ್ತೆ, ಕೆಲವ್ರಿಗೆ ಇರುತ್ತೆ. ಸುಮ್ನೆ ನೀವ್ ಹೇಳ್ದಂಗ ಅಲ್ಲೆಲ್ಲ ತಿಂದು ಮತ್ತೆ ಬುದ್ಧಿ ಬರ್ಬೇಕು. ನಾವು ಕೆಡಿಸ್ಕೊಂಡ್ಬಿಟ್ಟಿದೀವಿ ಹೊಟ್ಟೆ.
ಈಗ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ. ಇರ್ಲಿ, ಈಗಾದ್ರೂ ಮಾಡಿ. ಕೆಲವ್ರಿಗೆ ಗೊತ್ತೇ ಇರಲ್ಲ, ಅಲ್ಲೇ ಮಾಡ್ತಾರೆ, ಮತ್ತೆ ಕಷ್ಟ ಅಂತ ಯೋಚನೆ ಮಾಡ್ತಾರೆ. ಮಾಡುವ ವಿಧಾನ ಅಲ್ಲ, ಯಾವುದೇ ಕೆಲಸನ ಆಯ್ತು ನಾವು ಇಷ್ಟಪಟ್ಟು ಮಾಡಿದ್ರೆ ಅದು ಕಷ್ಟ ಅಲ್ಲ. ಈಗ ಬೆಂದಿರೋ ಕಡಲೆಕಾಳು ಇದು ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ಒಂದು 4 ರಿಂದ 5 ಕೂಗಿಸಿ ತಗೊಂಡು ಬಂದಿದ್ದೀನಿ. ಸರಿ, ಓಕೆ. ಆ ಥರ ನೆನೆಸಿದ್ರೆ ಚೆನ್ನಾಗಿ ಬೇಯುತ್ತೆ ಅಲ್ವಾ? ಇದು ಕಾಬೂಲ್ ಕಡಲೆ. ಇದರಲ್ಲಿ ಇದು 1.5 ಕಪ್ ನೆನೆ ಹಾಕಿದ್ದೀನಿ. ಈಗ ಇದನ್ನಲ್ಲಿ ಕೂಡ ಸ್ವಲ್ಪ ನೋಡಿ, ಇದೊಂದು ಅರ್ಧ ಕಪ್ ಅಷ್ಟಿದೆ. ಇದನ್ನ ಕೂಡ ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕ್ತೀನಿ. ಯಾಕೆ ಗ್ರೇವಿ ಬರ್ಲಿ, ಅದೊಂದು ಒದಗ್ಲಿ. ಅಂದ್ರೆ ನೀವು ಹೇಳಿದಾಗೆ ಜಾಸ್ತಿ ಆಗ್ಬೇಕಲ್ಲ ಮಾಡ್ಕೊಂಡು. ಏನಾದ್ರೂ ಹಾಗೇನೆ ಮಾಡ್ತೀರಾ? ಕೈಯಲ್ಲೇ ಮ್ಯಾಶ್ ಚೆನ್ನಾಗಿ ಬೆಂದಿರೋದ್ರಿಂದ ಕೈಯಲ್ಲೇ ಚೆನ್ನಾಗಿ ಬೆಂದ್ಬಿಟ್ಟಿದೆ ನೋಡಿ. ಈ ರೀತಿ ಬೆಂದಿರೋದ್ರಿಂದ ಕೈಯಲ್ಲಿ ಹೀಗೆ ಮಾಡಿದ್ರೆ ಸಾಕು. ಓಕೆ, ಒಂಚೂರು ನೀರು ಹಾಕಿ ಸಾಕಾ? ಸಾಕು. ಸೊ ಇದೇ ತರ ಮಸಾಲೆ ಹಾಕೊಂಡು ಬೇರೆ ಇನ್ನು ತರಕಾರಿ ಅಥವಾ ಮಾಡ್ಬೋದು, ಎಲ್ಲಾ ತರಕಾರಿಗಳು ಮಾಡ್ಬೋದು. ಆಮೇಲೆ ರಾಜ್ಮಾ ಅಂತ ಸಿಗತ್ತೆ, ಅಂದ್ರೆ ನಮ್ಮಲ್ಲಿ ಅಲಸಂದಿ ಕಾಳು ಅಂತೀವಿ, ದಪ್ಪ ಅಲಸಂದಿ. ಅದು ಸ್ವಲ್ಪ ಕೆಂಪಗೂ ಇರುತ್ತೆ ಮತ್ತೆ ಬಿಳಿ ಅಲಸಂದಿಲಲ್ಲೂ ಇರುತ್ತೆ, ಅದ್ರಲ್ಲೂ ಮಾಡ್ಬೋದು. ಅದು ಚೆನ್ನಾಗಿರುತ್ತೆ. ಇದ್ರ ಬದಲು ನಾವ್ ಈ ಕಾಳು ಕಾಬೂಲಿ ಚೆನ್ನ ಕಾಳು ಬದಲು ಬೇರೆ ಕಾಳುಗಳನ್ನು ಹಾಕೊಂಡು ಮಾಡ್ಬೋದು. ಗ್ರೇವಿ ಇದನ್ನೇ ಮಾಡ್ಕೊಂಡ್ರೆ ಒಂದೊಂದ್ಸತಿ ಒಂದೊಂದು ವೆರೈಟಿ ತರ ಮಾಡ್ಬೋದು. ನೀರ್ ಬೇಕಾ ಒಂಚೂರು? ಇಲ್ಲ, ಸಾಕಾ? ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಾ? ಹಾಕೋದೆಲ್ಲ ಹಾಕಿ ಆಯ್ತಾ? ಎಲ್ಲ ಹಾಕಿ ಆಯ್ತು. ಉಪ್ಪು ಹಾಕ್ಬೇಕು ಇನ್ನು. ಇದು ಕಾಳು ಬೇಯಿಸುವಾಗ ಕಾಳಿಗೆ ಉಪ್ಪು ಹತ್ತುವಷ್ಟು ಮಾತ್ರ ಒಂದು ಸ್ವಲ್ಪ ಹಾಕಿರ್ತೀನಿ, ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ಓಕೆ. ಬೇಯಿಸುವಾಗ ಹಾಕಿದ್ದೀರಾ, ಸೊ ಅದನ್ನ ನೋಡ್ಕೊಂಡು ಮತ್ತೆ ಉಪ್ಪು ಎಷ್ಟು ಅಂತ ಹಾಕುವಂಥದ್ದು. ಉಪ್ಪು ಬಿಟ್ರೆ ಮತ್ತೆಲ್ಲ ಆಯ್ತಾ? ಯಾಕಂದ್ರೆ ಸುಮಾರು ಇಟ್ಕೊಂಡಿದ್ದೀರಾ. ಚಿಟಿಗೆ ಸಕ್ಕರೆ. ಸಕ್ಕರೆ ಹಾಕ್ತೀರಾ ಇದಕ್ಕೆ? ಚಿಟಿಗೆ ಸಕ್ಕರೆ ಅಷ್ಟೇ. ಅದು ಖಾರ ಇರುತ್ತಲ್ಲ, ಖಾರ ಅಣಗಲಿ ಹಾಗೆ. ಮತ್ತೆ ಒಂದೊಂದ್ಸತಿ ಸ್ವೀಟ್ ತಿನ್ನುವವರು, ಇವಾಗ ಸ್ವೀಟೇ ಬೇಡ ಅನ್ನೋರು ಅವಾಯ್ಡ್ ಮಾಡ್ಬೋದು. ಸ್ವೀಟ್ ಬಂದ್ರೆ ಒಂಥರ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ನೀರು ಕೊಡಿ, ಇದು ಗ್ರೇವಿಗೆ ಹಾಕಲಿಕ್ಕೆ. ಸರಿ. ಸೊ ಇದಕ್ಕೆ ನೀವು ಬಾಕ್ಸಿಗೆಲ್ಲ ಕೊಡುವಾಗ ಯಾವುದು ಚಪಾತಿ ಮಾಡ್ತೀರಾ? ಚಪಾತಿ, ಪೂರಿ ಬಾಕ್ಸಿಗೆ ಚೆನ್ನಾಗಿರೋಲ್ಲ, ಮನೆಯಲ್ಲಿ ತಿಂವಾಗ ಚೆನ್ನಾಗಿ ಬಿಸಿ ಬಿಸಿನೇ ಚೆನ್ನಾಗತ್ತೆ. ಹೌದು. ಸೊ ಹಾಗಾಗಿ ಚಪಾತಿಗೆಲ್ಲ ಮಾಡ್ತೀರಾ. ಮತ್ತೆ ಯಾವುದು ಮಕ್ಕಳು ಇಷ್ಟಪಡ್ತಾರೆ ನೀವು ಮಾಡುವಂತ ಅಡಿಗೆ? ಇದೇ ಈ ರೀತಿ ನಾರ್ತ್ ಇಂಡಿಯನ್ ಮಾಡೋದು. ಅದು ಬಿಟ್ರೆ ಸೌತ್ ಇಂಡಿಯನ್ ಅಲ್ಲಿ ಮಾಡೋದು ನಮ್ಮ ಇದ್ರದ್ದು ಕಡೆದು. ನಮ್ಮ ಅತ್ತೆ ಬಂದು ಆಂಧ್ರದು, ಹಾಗಾಗಿ ಕೆಲವು ಆಂಧ್ರ ಕಡೆದು ಅವರು ಆಂಧ್ರ ಪಪ್ಪು ಅಂತ ಮಾಡ್ತಾರೆ. ಆಮೇಲೆ ಪುಲ್ಗೂರ ಅಂತ ಮಾಡ್ತಾರೆ, ಅಂದ್ರೆ ಹುಳ್ಸೊಪ್ಪು. ಈಗ ನಮ್ಮಲ್ಲಿ ಕನ್ನಡದಲ್ಲಿ ಹುಳ್ಸೊಪ್ಪು ಅಂತೀವಿ, ಅವರು ಹುಳ್ಸೊಪ್ಪು ಅಂತ ಮಾಡೋರು. ಅದೆಲ್ಲ ನೀವು ಕಲ್ತಿದ್ದೀರಾ ಆಂಧ್ರ ಶೈಲಿ? ನಮ್ಮ ಅತ್ತೆ ಹತ್ರ ಒಂದು ಆಲ್ಮೋಸ್ಟ್ ಒಂದು 10-12 ವರ್ಷ ಜೊತೆಲೇ ಇದ್ವಿ. ಈಗ ಅವರು ಹೋಗೋದು 4-5 ವರ್ಷ. ಓಕೆ, ಸರಿ. ಇದಿವಾಗ ಚೆನ್ನಾಗಿ ಕುದಿಬೇಕಾ? ಇದು ಕುದಿಬೇಕು. ಇನ್ನೂ ಒಂದು ಸ್ವಲ್ಪ ನೀರು ಹಾಕೋಣ, ಬಿಕಾಸ್ ಗಟ್ಟಿ ಬಂದ್ಬಿಡುತ್ತೆ. ಆಲೂಗಡ್ಡೆ ಮತ್ತೆ ಕಾಳು ಎರಡು ಬೆಂದಿರೋದು ಹಾಕಿರೋದ್ರಿಂದ ಅದು ಗಟ್ಟಿ ಬರುತ್ತೆ. ಸೊ ಒಂದು 5 ನಿಮಿಷ, ಒಂದು 5 ನಿಮಿಷ ಇದೆ, ಚೆನ್ನಾಗಿ ಕುದಿಬೇಕಲ್ವಾ? ಕುದಿಬೇಕು. ಕುದಿಯುವಾಗ ಮುಂಚೆ ಉಪ್ಪು ಹಾಕ್ಬಿಡ್ತೀನಿ. ಹಾಕ್ಬಿಡ್ತೀರಾ? ಕಲ್ಲುಪ್ಪೆ ಉಪಯೋಗಿಸೋದ ನೀವು? ಮನೆಯಲ್ಲಿ ಅಡಿಗೆ ಕಲ್ಲುಪ್ಪು, ಬರೀ ರೈಸ್ಗೆ ಅಂತ ಮಾತ್ರ ಪುಡಿ ಉಪ್ಪು. ಸೊ ಒಂದು 5 ನಿಮಿಷ ಉಪ್ಪು ಹಾಕಿ ಕುದಿಬೇಕಲ್ವಾ? ಹಾಕಿ ಕುದಿಬೇಕು. ಸರಿ, ಓಕೆ. ಒಂದು ಚಿಟಿಕೆ ಅರಿಶಿನ. ಓಕೆ, ಹಾಕೊಂಡ್ಬಿಡಿ. ಮೊದಲೇ ಅರಿಶಿನ ಹಾಕಿದ್ರೆ ಎಣ್ಣೆ ಅಂಶ ಹೀರ್ಕೊಂಡ್ಬಿಡುತ್ತೆ, ಹಾಗಾಗಿ ಇದು ಲಾಸ್ಟಲ್ಲಿ ಒಂದು ಚೂರು ಅಷ್ಟೇನಾ? ನಾನೇನೋ ಒಂಚೂರು ಜಾಸ್ತಿ ಇಲ್ಲ, ಒಂದು ಪಿಂಚ್ ಅಷ್ಟೇ. ತುಂಬಾ ಕಡಿಮೆನೆ ಹಾಕಿದ್ದೀರಾ. ಸುಮ್ಮನೆ ಅದು ಖಾರ ಅಣಗಲಿಕ್ಕೆ ಅಷ್ಟೇ. ಓಕೆ, ಈಗ ಆಗಿದೆ. ಓಕೆ, ಆಫ್ ಮಾಡ್ಬಿಡ್ತೀರಾ? ಆಫ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದೀನಲ್ಲ ಅದನ್ನು ಕೊಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಒಂಚೂರು. ಆಮೇಲೆ ಇನ್ನೇನು ಹಾಕೋಕಿದ್ಯಾ? ಮುಗೀತಾ? ಏನೂ ಇಲ್ಲ. ನಿಂಬೆಹಣ್ಣು ಹಾಕಲ್ವಾ? ನಿಂಬೆಹಣ್ಣು ಅದು ಇದಕ್ಕೆ ಹಾಕಲ್ಲ. ಇದನ್ನ ಒಂದು ಬೌಲಲ್ಲಿ ಇಟ್ಕೊಂಡು ನಿಂಬೆಹಣ್ಣು ಮತ್ತೆ ಈರುಳ್ಳಿಗೆ ನಿಂಬೆಹಣ್ಣು ಹಿಂಡಿ ಬಿಡೋದು. ಇದನ್ನ ಚಪಾತಿ ಅಥವಾ ಪೂರಿ ಜೊತೆ ನೆಂಚ್ಕೊಂಡು ತಿಂತೀವಲ್ಲ, ಸರ್ವ್ ಮಾಡ್ತಾರೆ ಹಾಗೆ. ನೀವು ಅದೇ ರೀತಿ ಮನೆಯಲ್ಲಿ ತಿಂದ್ರೆ ನಿಮಗೆ ಹೋಟ್ಲಿಗೆ ಹೋಗ್ಬೇಕು ಅನ್ಸಲ್ಲ. ಸರಿ, ಇದಿವಾಗ ತುಂಬಾ ಬಿಸಿ ಇದೆ, ತಣ್ಣಗಾದ್ಮೇಲೆ ರುಚಿ ನೋಡಿ ಹೇಳ್ತೀನಿ. ಓಕೆ. ಚೆನ್ನ ಮಸಾಲ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಾಬೂಲ್ ಕಡಲೆಕಾಳು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಆಲೂಗೆಡ್ಡೆ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಸಾಂಬಾರ್ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಪುದೀನ ಸೊಪ್ಪು, ಇಂಗು,
ಗರಂ ಮಸಾಲ, ಚಕ್ಕೆ, ಲವಂಗ, ಅರಿಶಿಣ ಪುಡಿ, ಉಪ್ಪು, ಸಕ್ಕರೆ, ನಿಂಬೆಹಣ್ಣು, ಕರಿಬೇವಿನ ಸೊಪ್ಪು. ಚೆನ್ನ ಮಸಾಲ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲಿಗೆ ಎಣ್ಣೆ, ಜೀರಿಗೆ, ಇಂಗು, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಕರಿಬೇವಿನ ಸೊಪ್ಪು, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಯಿಸಿದ ಆಲೂಗೆಡ್ಡೆ, ಅಚ್ಚ ಖಾರದ ಪುಡಿ, ಸಾಂಬಾರ್ ಪುಡಿ, ಗರಂ ಮಸಾಲ ಪುಡಿ, ಸ್ವಲ್ಪ ಎಣ್ಣೆ, ನೆನೆಸಿ ಬೇಯಿಸಿದ ಕಾಬೂಲ್ ಕಡಲೆಕಾಳು, ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿದರೆ ರುಚಿಯಾದ ಚೆನ್ನ ಮಸಾಲ ಸವಿಯಲು ಸಿದ್ಧ.